ಪ್ರತಿ ವರ್ಷ ಷೋಡಶ ಪರ್ವವು ವರ್ಷದಲ್ಲಿ 3 ಬಾರಿ ಬರುತ್ತೆ. ಭಾದ್ರಪದ ಕೃಷ್ಣ ಪಕ್ಷದ ಪ್ರತಿಪದೆಯಿಂದ ಪ್ರಾರಂಭವಾಗಿ ಅಶ್ವಿನಿ ಕೃಷ್ಣ ಪಕ್ಷ ಪ್ರತಿಪದೆ 1 ತಿಂಗಳು ಇರುತ್ತೆ. ನಾವೆಲ್ಲ 16 ದಿನ ಅಷ್ಟೇ ಮಾಡ್ತೀವಿ, ಆದರೆ ಮಾಡುವಂಥವ್ರು 1 ತಿಂಗಳು ಪೂರ್ತಿ 32 ದಿನ ಮಾಡ್ತಾರೆ, 31 ದಿನಗಳು. ಈ ಪರ್ವದಲ್ಲಿ ಷೋಡಶ ಕಾರಣ ಭಾವನೆ ಚಿಂತನೆ, 16 ಕಾರಣ ಭಾವನೆಗಳನ್ನು ಚಿಂತನೆ ಮಾಡಿ. ಈ ಭಾವನೆಗಳಿಂದ ತೀರ್ಥಂಕರರ ನಾಮ ಪ್ರಕೃತಿಯ ಬಂಧ ಆಗತ್ತೆ. ಈ ಕರ್ಮ ಪ್ರಕೃತಿಯ ಉದಯದಿಂದ ಸಮೋಸರಣ ಹಾಗೂ ಪಂಚಕಲ್ಯಾಣಕ ರೂಪ ವಿಭೂತಿಗಳು ಪ್ರಾಪ್ತಿ. ಈ ಕರ್ಮ ಪ್ರಕೃತಿಯ 16 ಕರ್ಮ ಪ್ರಕೃತಿಗಳ ಬಂಧ ಯಾರಿಗಾಗುತ್ತೆ ಅವರಿಗೆ ಪಂಚಕಲ್ಯಾಣಕಗಳಾಗುತ್ತೆ ಮತ್ತು ಸಮೋಸರಣದ ರಚನೆ ಆಗುತ್ತೆ. ಕೇವಲ ಜ್ಞಾನ ಆಗುತ್ತೆ. ಎಲ್ರಿಗೂ ಸಮೋಸರಣ ರಚನೆ ಆಗಲ್ಲ, ಎಲ್ರಿಗೂ ಪಂಚಕಲ್ಯಾಣ ಆಗಲ್ಲ, ಆಗಲ್ಲ. ಸಾಮಾನ್ಯವಾಗಿ ಮನುಷ್ಯರು ನಾವುಗಳೆಲ್ಲ ಸಾಮಾನ್ಯ ದೀಕ್ಷೆ ತೊಗೊಂಡ್ವಿ, ನಮಗೆ ಕೇವಲ ಜ್ಞಾನ ಆಯಿತು ಅಂದರೆ ಕೇವಲ ಜ್ಞಾನ ಕಲ್ಯಾಣ ಮೋಕ್ಷ ಕಲ್ಯಾಣ ಎರಡೇ ಆಗುತ್ತೆ. ಸಮೋಸರಣ ರಚನೆ ಆಗಲ್ಲ, ಗಂಧಕುಟಿ ರಚನೆ ಆಗುತ್ತೆ ಚಿಕ್ಕದಾಗಿ. ಆದರೆ ಯಾರಿಗೆ 16 ಷೋಡಕಾರಣ ಭಾವನೆ ಈ ಜನ್ಮದಲ್ಲೇ ಆಗಿದೆ ಅವರಿಗೆ ಮುಂದೆ ಸ್ವರ್ಗ ಆಗುತ್ತೆ. ಸ್ವರ್ಗದಿಂದ ಬಂದಂತೆ ಮನುಷ್ಯರಾಗಿ ಹುಟ್ಟಬೇಕಾದ್ರೆ ತೀರ್ಥಂಕರರಾಗಿ ಹುಟ್ಟುತ್ತಾರೆ. ಅವರಿಗೆ 5 ಕಲ್ಯಾಣಕಗಳು ಆಗುತ್ತೆ. ಈ 16 ಭಾವನೆಗಳು ಯಾವ್ಯಾವುದು? ದರ್ಶನ ವಿಶುದ್ಧಿ. ದರ್ಶನ ಎಂದರೆ ನಿಜವಾದ ಶ್ರದ್ಧೆ, ಅಂದರೆ ಜಿನೇಂದ್ರ ಭಗವಂತ ಹೇಳಿದಂತಹ ಮಾರ್ಗದ 25 ದೋಷಗಳು ಹಾಗೂ 8 ಅಂಗಗಳಿಂದ ಸಹಿತವಾದ ಸಂಪೂರ್ಣ ಶ್ರದ್ಧೆಯನ್ನು ಮಾಡೋದು ದರ್ಶನ ವಿಶುದ್ಧಿ ಭಾವನೆ. ಈ ಭಾವನೆಯು ಅತ್ಯಂತ ಅವಶ್ಯಕ ಭಾವನೆ ಇದೆ, ಏಕೆಂದರೆ ಇದಿಲ್ಲದೆ ಉಳಿದ ಎಲ್ಲ ಅಥವಾ ಇದರಲ್ಲಿರುವ ಕೆಲವೊಂದು ಭಾವನೆಗಳಿದ್ದರೂ ಸಹ ತೀರ್ಥಂಕರ ಪ್ರಕೃತಿ ಬಂಧ ಆಗಲ್ಲ. ಸಮ್ಯಕ್ ದರ್ಶನ ವಿಶುದ್ಧಿ ಇಲ್ಲ ಅಂತಂದರೆ, ದರ್ಶನ ವಿಶುದ್ಧಿ ಇತ್ತು 16 ಇಲ್ಲ, ನಿಮ್ಮ ಹತ್ರ ಸ್ವಲ್ಪ 8 10 ಇದೆ, ಕೆಲವೊಂದಿಲ್ಲ, ಆದರೂ ಪ್ರಕೃತಿ ಬಂಧ ಆಗುತ್ತೆ. ಆದರೆ ದರ್ಶನ ವಿಶುದ್ಧಿ ಇಲ್ಲದೆ ಇದು ಮಿಕ್ಕಿದ್ದು ಎಲ್ಲದೂ ಇದೆ, 15 ಇದೆ. ದರ್ಶನ ವಿಶುದ್ಧಿ ಇಲ್ಲ ಅಂದರೆ ನಿಮಗೆ ಪ್ರಕೃತಿ ಬಂಧ ಆಗೋದಿಲ್ಲ. ವಿನಯ ಸಂಪನ್ನತ, ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಹಾಗೂ ವೀರ್ಯದ ಕಾರಣಗಳನ್ನು ಹಾಗೂ ಇವುಗಳನ್ನು ಧರಿಸಿದ ಗುಣ ಮತ್ತು ವೃದ್ಧ ಮುಪ್ಪಿನ ವಯಸ್ಸಿನವರು ಯಥಾಯೋಗ್ಯ ಅಂದರೆ ಮುನಿಗಳನ್ನು ಆದರ ಸತ್ಕಾರ ಮಾಡೋದಕ್ಕೆ ವಿನಯ ಸಂಪನ್ನತ ಅನ್ಕೋಣ. ಶೀಲವ್ರತೇಶ್ವರ ತೀಚಾರ, ಅಹಿಂಸಾದಿ 5 ವ್ರತಗಳಿದೆ. ಈ ವ್ರತಗಳನ್ನು ಪಾಲನೆ ಮಾಡಲು ಕ್ರೋಧಾದಿ ಕಷಾಯಗಳನ್ನು ತ್ಯಾಗ ಮಾಡೋದಕ್ಕೆ ಶೀಲ ಅಂತ ಹೇಳ್ತಾರೆ. ಅಹಿಂಸಾದಿ 5 ವ್ರತಗಳಿದೆ, ಅಣುವ್ರತ ಇದೆ ಅಥವಾ ಗುಣವ್ರತ, ಇದು ಮಹಾವ್ರತ ಇದೆ. ಇದನ್ನು ಪಾಲಿಸಬೇಕಾದ್ರೆ ನಮಗೆ ಶ್ರಾವಕರಿರಲಿ, ಅಣುವ್ರತ ಪಾಲಿಸಬೇಕಾದ್ರೂ ನಮ್ಮ ಹತ್ರ ಕ್ರೋಧಾದಿ ಕಷಾಯಗಳಿರಬಾರ್ದು, ಮಹಾವ್ರತ ಪಾಲಿಸ್ಬೇಕಂತೂ ಇರಲೇಬಾರ್ದು. ಅದನ್ನು ಶೀಲ ಅಂತ ಹೇಳ್ತಾರೆ. ಕಷಾಯ ರಹಿತವಾದಂತಹ ಜೀವಕ್ಕೆ ಶೀಲ ಅಂತ ಹೇಳ್ತಾರೆ. ವ್ರತ ಮತ್ತು ಶೀಲವನ್ನು ನಿರ್ದೋಷವಾಗಿ ಪಾಲನೆ ಮಾಡೋದೇ ಶೀಲವ್ರತೇಶ್ವರ ತೀಚಾರ ಭಾವನೆ ಇದೆ. ಅಭೀಕ್ಷ್ಣ ಜ್ಞಾನೋಪಯೋಗ, ಯಾವಾಗಲೂ ಜ್ಞಾನಾಭ್ಯಾಸದಲ್ಲಿ ತಲ್ಲೀನಾಗಿರೋದು. ಅಭೀಕ್ಷ್ಣ ಜ್ಞಾನೋಪಯೋಗ, ಯಾವ ವ್ಯಕ್ತಿಯು ನಿರಂತರ ಧಾರ್ಮಿಕದ ಜ್ಞಾನಾಭ್ಯಾಸ ಮಾಡ್ತಾರೋ ಅವರ ಹೃದಯದಲ್ಲಿ ಮಹಾನ್ ಅಂಧಕಾರ ರೂಪ ಮೋಹ ಇರೋದೇ ಇಲ್ಲ. ಯಾರು ಸದಾ ಜ್ಞಾನಾಭ್ಯಾಸ ಮಾಡ್ತಾರೆ ಅವರ ಹತ್ರ ಮೋಹ ಸುಳಿಯೋದಕ್ಕೆ ಆಗಲ್ಲ. ಅಭೀಕ್ಷ್ಣ ಸಂವೇಗ, ಸಂಸಾರಿಕ ವಿಷಯ ವಾಸನೆಗಳಿಂದ ಭಯಭೀತವಾಗಿರುತ್ತೆ. ಸಂಸಾರದ ವಿಷಯ ವಾಸನೆ ಏನಿದೆ ಇದೆಲ್ಲ ನೆನೆಸ್ಕೊಂಡ್ರೆ ಭಯ ಆಗಬೇಕು, ಅಯ್ಯೋ ಬೇಡಪ್ಪ ಸಾಕು ಅಂತ ಅನ್ನಿಸ್ಬೇಕು. ಅದು ಏನಿದೆ ಅಭೀಕ್ಷ್ಣ ಸಂವೇಗ ಅಂದರೆ ವೈರಾಗ್ಯದಂಥದ್ದು. ಶಕ್ತಿ ತ್ಯಾಗ, ತನ್ನ ಶಕ್ತಿಯನ್ನು ಮುಚ್ಚಿಡಲೇ ಆಹಾರ, ಔಷಧಿ, ಅಭಯ, ಉಪಕರಣ ಇವುಗಳನ್ನೆಲ್ಲ ದಾನ ಮಾಡೋದು ಶಕ್ತಿ ತ್ಯಾಗ ಭಾವನೆ. ಶಕ್ತಿ ತಪ, ತನ್ನ ಶಕ್ತಿಯನ್ನು ಮರೆಮಾಚದೆ ಶಕ್ತಿಯ ಅನುಸಾರ ಮೋಕ್ಷ ಮಾರ್ಗಕ್ಕೆ ಉಪಯುಕ್ತವಾದ ಉಪವಾಸಾದಿ ತಪ ಮತ್ತು ಅನುಷ್ಠಾನಾದಿಗಳನ್ನು ಮಾಡೋದಕ್ಕೆ ಶಕ್ತಿ ತಪ ಭಾವನೆ. ಸಾಧು ಸಮಾಧಿ, ದಿಗಂಬರ ಸಾಧುಗಳ ತಪಸ್ಸಿನಲ್ಲಿ ಅಡ್ಡಿಯಾಗುವ ತೊಂದರೆಗಳನ್ನು ದೂರ ಮಾಡೋದು ಹಾಗೂ ಅವರ ಸಂಯಮದ ರಕ್ಷಣೆಯನ್ನು ಮಾಡೋದಕ್ಕೆ ಸಾಧು ಸಮಾಧಿ ಅಂತ ಹೇಳ್ತಾರೆ. ವೈಯಾವೃತ್ತೀಕರಣ, ಗುಣವಂತ ಪುರುಷರ ಸಾಧನೆಯಲ್ಲಿ ಬರುವ ಅಡ್ಡಿ ಆತಂಕಗಳನ್ನು ದೂರ ಮಾಡುವ ಪ್ರಯತ್ನವನ್ನು ಏನು ಮಾಡ್ತೀವಿ ಮತ್ತು ಅವರ ಏನು ಸೇವೆ ಶುಶ್ರೂಷೆ ಚಿಕಿತ್ಸೆಗಳನ್ನು ಮಾಡ್ತೀವಿ ಅದು ವೈಯಾವೃತ್ತಿ ಇದೆ. ನಾವು ಎಂಥ ವೈಯಾವೃತ್ತಿ ಮಾಡ್ಬೋದು? ಹೆಣ್ಮಗಳಾಗಿ ಹುಟ್ಟಿದ್ದೀವಿ ನಾವು, ಮಹಾರಾಜನ ಮುಟ್ಟೋ ಹಾಗಿಲ್ಲ, ಅವ್ರನ್ನ ಕಾಡಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವ್ರ ವೈಯಾವೃತ್ತಿ ಮೈ ಮುಟ್ಟಿ ಇದು ಮಾಡೋಕ್ಕಾಗಲ್ಲ, ಅವ್ರ ಜೊತೆಲಿ ಛತ್ರಿ ಹಿಡ್ಕೊಂಡು ನಡೆಯೋಕ್ಕಾಗಲ್ಲ. ಆದರೆ ಶುದ್ಧವಾಗಿ ಆಹಾರವನ್ನು ಮಾಡಿದ್ವಿ ಅಂತಂದರೆ ಅದು ನಿಜವಾದ ವೈಯಾವೃತ್ತಿ ಆಗುತ್ತೆ ನಮಗೆ ಹೆಣ್ಣುಮಕ್ಕಳಿಗೆ. ಅರ್ಹದ್ ಭಕ್ತಿ, ಆಚಾರ್ಯ ಭಕ್ತಿ, ಬಹುಶ್ರುತ ಭಕ್ತಿ ಪ್ರವಚನ. ಅರಿಹಂತರು, ಆಚಾರ್ಯರು, ಬಹುಶ್ರುತ ಅಂದರೆ ಉಪಾಧ್ಯಾಯರು, ಪ್ರವಚನ ಭಕ್ತಿ ಇವೆಲ್ಲದಕ್ಕೂ ಅಂದರೆ ಜ್ಞಾನ ಬಹುಶ್ರುತ ಅಂದರೆ
ಇವೆಲ್ಲದನ್ನು ಕೂಡ ಅದರಲ್ಲಿ ಪ್ರೀತಿಯನ್ನು ಅನುರಾಗ ತಾಳೋದು. ಅರ್ಹಂತ ಆಚಾರ್ಯ ಬಹುಶ್ರುತ ಪ್ರವಚನ ಭಕ್ತಿಯಾಗಿ. ಬಹುಶ್ರುತ ಅಂದರೆ ಉಪಾಧ್ಯಾಯರು, ಪ್ರವಚನ ಅಂದರೆ ಚಿನವಾಣಿ. ಬಹುಶ್ರುತ ಅಂದರೆ ಉಪಾಧ್ಯಾಯರು, ಬಹುಶ್ರುತ ಅಂದರೆ ಉಪಾಧ್ಯಾಯರು, ಪ್ರವಚನ ಅಂದರೆ ಜಿನವಾಣಿ. ಅರಿಹಂತರು, ಆಚಾರ್ಯರು, ಉಪಾಧ್ಯಾಯರು, ಬಹುಶ್ರುತ ಅಂದರೆ ಉಪಾಧ್ಯಾಯರು, ಬಹುಶ್ರುತ, ಮತ್ತು ಪ್ರವಚನ ಅಂದರೆ ಜಿನವಾಣಿ. ಇದು 4ರಲ್ಲೂ ಕೂಡ ಅತ್ಯಂತ ಪ್ರೀತಿಯನ್ನು ಇಟ್ಕೊಳ್ಳೋದು. ಅವಶ್ಯಕ ಪಾರಿಹಾನಿ ಸಾಮಾಯಿಕ ಚತುರ್ವಿಂಶತಿಸ್ತವ ವಂದನ ಪ್ರತಿಕ್ರಮಣ ಪ್ರತ್ಯಾಖ್ಯಾನ ಕಾಯಿಸದಂಥ 6 ಅವಶ್ಯಕ ಇದೆ. ಆ ಸಮಯದಲ್ಲಿ ಚ್ಯುತಿ ಬಾರದು. ಆ ಸಮಯ ಮೀರದ ಹಾಗೆ ಆ ಸಮಯದಲ್ಲಿ ಕರೆಕ್ಟಾಗಿ ಪಾಲನೆ ಮಾಡೋದಕ್ಕೆ ಸಾಮಾಯಿಕ ಸಮಯದಲ್ಲಿ ಸಾಮಾಯಿಕ, ಪ್ರತಿಕ್ರಮಣ ಸಮಯದಲ್ಲಿ ಪ್ರತಿಕ್ರಮಣ, ಗುರುಭಕ್ತಿ ಮಾಡೋ ಸಮಯದಲ್ಲಿ ಗುರುಭಕ್ತಿ, ಎಲ್ಲ ಟೈಮಿಗೆ ಕರೆಕ್ಟಾಗಿ ಮಾಡೋದಕ್ಕೆ ಅವಶ್ಯಕ ಪಾರಿಹಾನಿ. ಮಾರ್ಗ ಪ್ರಭಾವನೆ ಅಂದರೆ ತಮ್ಮ ಶ್ರೇಷ್ಠ ದಾನ ಹಾಗೂ ಆಚರಣೆಯಿಂದ ಮೋಕ್ಷ ಮಾರ್ಗದ ಪ್ರಚಾರ ಪ್ರಸಾರವನ್ನು ಮಾಡೋದಕ್ಕೆ ಮಾರ್ಗ ಪ್ರಭಾವನೆ ಅಂತ ಹೇಳ್ತಾರೆ. ಪ್ರವಚನೋತ್ಸಲತ್ವ ಅಂತ ಯಾತಕ್ಕೆ ಹೇಳ್ತಾರೆ? ಆಕಳಿನ ಕರುವಿನಂತೆ ಸಹಧರ್ಮಿಯಲ್ಲಿ ನಿಶ್ಚಲ ಹಾಗೂ ನಿಷ್ಕಾಮ ಸ್ನೇಹವನ್ನು ಇಡುತ್ತೆ. ಹಸು ತನ್ನ ಕರುವಿನ ಮೇಲೆ ಹೆಂಗೆ ಪ್ರೀತಿ ಇಡುತ್ತೆ, ಹಾಗೆ ಸಹಧರ್ಮಿಗಳಲ್ಲಿ ಇದರಲ್ಲಿ ನೀವು ಅಲ್ಲೆಲ್ಲ ಕಂದರವಳ್ಳಿ ಆ ಕಡೆ ಎಲ್ಲ ಬಂದಾಗ ನೋಡ್ಬೇಕಲ್ಲಿ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಕರೀತಾರೆ, ಎಷ್ಟು ಇದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲಿಂದ ಮುಂದಕ್ಕೆ ಹೋದಂಗೆ ಏನಾದ್ರು ಗೊತ್ತಾ, ಕರೆದ್ರೆ ನಾವು ಅಡುಗೆ ಮಾಡಿ ಹಾಕಬೇಕಾಗುತ್ತೋ ಅಂತ ಯೋಚನೆ ಮಾಡ್ತೀವಿ. ಮಾತಾಡಿಸಿದ್ರೆ ಎಲ್ಲಿ ನಮ್ಮನೆಗೆ ಬರ್ತಾರೋ, ಮತ್ತೆಲ್ಲ ಅವ್ರು ಸೇವೆ ಮಾಡಬೇಕಾಗ್ತೋ, ಮತ್ತೆಲ್ಲ ಆಹಾರ ಮಾಡಬೇಕಾಗ್ತೋ, ನಂಗೆ ಅಲ್ಲಿ ಹೋಗೋತಿದ್ದೆ, ನಂಗೆ ಇಲ್ಲಿ ಹೋಗೋತಿದ್ದೆ, ಈಗ ನೀ ಕಡೆ ಬಾ ಅಂತೇಳಿ ಜಾರ್ಕೊಂಡು ಹೊಟ್ಟೋಗ್ಬಿಡೋದು. ಮುಖ ನೋಡಿದ್ರು ನೋಡ್ದಂಗೆ ಹೊಟ್ಟೋದು ಮಾಡ್ತಾರೆ. ಅದ ತಪ್ಪಿದೆ. ಪ್ರವಚನ ವತ್ಸಲತ್ವ ಅಂದರೆ ಸಹಧರ್ಮಿಗಳ ಜೊತೆಯಲ್ಲಿ ನಿಷ್ಕಾಮವಾದಂಥ ಯಾವುದೇ ಅಪೇಕ್ಷೆ ಇಲ್ಲದಂಥ ನಿರ್ಮಲವಾದ ಪ್ರೀತಿಯನ್ನು ಮಾಡೋದು ಆ ಪ್ರವಚನ ವತ್ಸಲತ್ವ ಭಾವ, ವಾತ್ಸಲ್ಯ ಭಾವ. ನೇಮಿನಾಥ ತೀರ್ಥಂಕರರ ಕಥೆ ಕೊಟ್ಟಿದ್ದಾರೆ. ಜಂಬೂ ದ್ವೀಪದ ಭರತ ಕ್ಷೇತ್ರದ ಕುಶಾರ್ಥ ದೇಶದಲ್ಲಿ, ಇಂಥ ದೇಶ ಕುಶಾರ್ಥ ದೇಶ, ಶೌರ್ಯಪುರ ಅಂದರೆ ದ್ವಾರಾವತಿ ಅಂತ ಒಂದು ನಗರ. ಹರಿವಂಶದ ರಾಜ ಸಮುದ್ರ ವಿಜಯ ಅನ್ನೋನು ಇದ್ದ. ರಾಜ ಯಾರು ಅಲ್ಲಿದ್ದು? ಆತನಿಗೆ ಶಿವಾದೇವಿ ಎನ್ನುವಂಥ ಒಬ್ಬಳು ರಾಣಿ ಇದ್ದರು. ಮಹಾರಾಣಿಯು ಶ್ರಾವಣ ಶುಕ್ಲ ಷಷ್ಠಿಯಂದು ಚಿತ್ರಾ ನಕ್ಷತ್ರದಲ್ಲಿ ಜಯಂತ ವಿಮಾನವಾಸಿ ಅಹಿಮಿಂದನಿಗೆ ತೀರ್ಥಂಕರ ಪುತ್ರನ ರೂಪದಲ್ಲಿ ಜನ್ಮ ನೀಡಿದಳು. ನಮೀನಾಥ ಭಗವಾನರ ತೀರ್ಥ ಪರಂಪರೆಯು ಮುಗಿದು 5 ಲಕ್ಷ ವರ್ಷ ಪೂರ್ವಾಗಿತ್ತು. ನಮೀನಾಥ ತೀರ್ಥಂಕರ ಕಳೆದು ಅಂದರೆ ಅವರ ನಿರ್ವಾಣ ಆಗಿಯೇ ಮೋಕ್ಷ ಕಲ್ಯಾಣ ಆಗಿಯೇ 5 ಲಕ್ಷ ಪೂರ್ವ ಆಯುಸ್ಸು ಕಳೀತು. ಆಗ ನೇಮಿನಾಥ ಭಗವಂತರ ಜನ್ಮ ಆಯಿತು. ಪೂರ್ವ ಅಲ್ಲ, ಇದು 5 ಲಕ್ಷ ವರ್ಷಗಳು ಅಷ್ಟೇ. ನಮೀನಾಥ ತೀರ್ಥಂಕರ ನಂತರ 5 ಲಕ್ಷ ವರ್ಷಗಳ ಕಳೆದ ನಂತರ 5 ಲಕ್ಷ ಪೂರ್ವ ಇಲ್ಲ, 5 ಲಕ್ಷ ವರ್ಷ ಭಗವಾನ್ ಜನ್ಮ ತಪ್ಪ ಬಿಟ್ಟಾಯಿತು. ನೇಮಿನಾಥ ಭಗವಂತನಿಗೆ 1000 ವರ್ಷ ಆಯಸ್ಸಿತ್ತು. 10 ಧನಸ್ಸು ಅಂದರೆ 60 ಅಡಿ ಎತ್ತರ ಇದು. ಒಂದು ಧನಸ್ಸಿಗೆ 6 ಅಡಿ. 10 ಧನಸ್ಸು ಅಂದರೆ 10 60 ಅಡಿ ಎತ್ತರ ಇದ್ದರು. ಒಮ್ಮೆ ಸತ್ಯಭಾಮೆ ವ್ಯಂಗ್ಯ ಮಾಡಿ ರಾಜಕುಮಾರ್ ನೇಮಿನಾಥಿಗೆ ಅವ್ರೇನು ಮಾಡಿರ್ತಾರೆ, ಹೀಗೆ ಒಂದು ಜಲಕ್ರೀಡೆ ಯಾತಕ್ಕೂ ಒಂದು ಹಬ್ಬದಲ್ಲಿ ಹೋಗಿರ್ತಾರೆ. ಎಲ್ಲ ಆಡ್ತಿರ್ಬೇಕಾದ್ರೆ ನೇಮಿನಾಥನ ಚೆನ್ನಾಗಿ ನೆನೆಸ್ಬಿಡ್ತಾರೆ. ಆವಾಗ ನೇಮಿನಾಥರು ಅವರ ಬಟ್ಟೆಯನ್ನು ಹಿಂಡು ಹಾಕೋದಕ್ಕೆ ಹೇಳ್ತಾರೆ ಸತ್ಯಭಾಮೆಗೆ. ತಮ್ಮನ ಹೆಂಡತಿ ಸತ್ಯಭಾಮೆ ಅಲ್ಲ, ಅಣ್ಣನ ಹೆಂಡತಿ, ಇವರೇ ಚಿಕ್ಕವರು, ನೇಮಿನಾಥ ಚಿಕ್ಕವರು, ಇವ್ರು ಲೇಟಾಗಿದ್ದಾರೆ. ಅವರಿಬ್ಬರು ಮೊದಲು ಹುಟ್ಟಿರ್ತಾರೆ, ರಾಮ ಶ್ರೀಕೃಷ್ಣ ಹೇಳ್ತಾರೆ. ಸತ್ಯಭಾಮೆ ಅವರನ್ನು ಆಡ್ಕೋತಾಳೆ. ಶ್ರೀಕೃಷ್ಣ ಆಯುಧಶೈಲಿ ಹೋಗಿ ನಾಗಶಯ್ಯ ಮೇಲೆ ಏರಿದರು. ಅವನು ಹೇಳಿದ, ನೀನು ನಾಗಶಯ್ಯ ಇದು ಮಾಡಿದ್ಯಾ, ಶಂಕ ಇದು ನೋಡಿದ್ಯಾ, ಅದಿದ್ಯಾ ಇದಿದೆಯಾ, ಬಹಳಷ್ಟು ಆಡಿಕೊಂಡು. ಆವಾಗ ಅವರಿಗೆ ಭಾಳ ಇದಾಗುತ್ತೆ. ಸೀದಾ ಹೋಗಿ ಅದನ್ನೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಹೋಗಿ ಹತ್ತಬೇಕಂತೆ ಅದನ್ನು. ಇವರು ತೀರ್ಥಂಕರರಿದ್ದರು, ಸೀದಾ ಹೋದರು. ಆ ನಾಗಶಯ್ಯ ಅಂದರೆ ವಿಷ್ಣುನ ತೋರಿಸ್ತಾರಲ್ಲ, ಶೇಷಶಯನನ ಮೇಲೆ ಹಾವಿನ ಹಾಸಿಗೆಯನ್ನು ಮಲಿಕೊಳ್ಳೋದು, ಅದ್ರ ಮೇಲೆ ಹತ್ತಿ ಮಲಿಕೊಂಡು ಹಾವಿನ ಮೇಲೆ ಹೌದು, ಹಾಸಿಗೆ ಮಲಿಕೊಂಡು ಆ ಶಂಕ ತಗೊಂಡು ತಮ್ಮ ಎಡಗಾಲಲ್ಲಿ ಮೂಗಿಂದ ಊದಿದ್ರಂತೆ. ಜೋರು ಶಬ್ದ ಆಯ್ತಂತೆ.
ಹೋದ್ರು ಅದು ಶಬ್ದ ಆಯ್ತು. ಅವ್ರ ಕಡೆ ಭಯಂಕರ ಶಬ್ದ ಆಯ್ತು, ಶಕ್ತಿ ಐತಿ. ಶಬ್ದ ಆಯ್ತಂತೆ. ತೀರ್ಥಂಕರ ಊದಿದ್ರು, ಈ ಧನುಷ್ಯದ ದಾರವನ್ನು ಏರಿಸಿ, ಅಲ್ಲಿ ಒಂದು ಬಿಲ್ಲಿತ್ತು, ಅದನ್ನು ಏರಿಸಿ ಅದಕ್ಕೆ ಕಟ್ಟಿ ಅದನ್ನು ಶಂಖವನ್ನು ಊದಿ ಎಲ್ಲ ಮಾಡಿದ್ರು. ಯಾವಾಗ ಆಯುಧ ಶಾಲೆಯಲ್ಲಿ ಇಲ್ಲೆಲ್ಲ ಆಯಿತು, ಆಗ ಶ್ರೀಕೃಷ್ಣ ಕುಸುಮ ಚಿತ್ರ ಎಂಬ ಹೆಸರಿನ ಸಭಾಭೂಮಿಯಲ್ಲಿ ವಿರಾಜಮಾನ. ಕುಸುಮ ಚಿತ್ರ ಅಂತ ಅವನ ಇದಿತ್ತಲ್ಲ, ದರ್ಬಾರಿತ್ತಲ್ಲ, ದರ್ಬಾರಿಗೆ ಕುಸುಮ ಚಿತ್ರ ಅಂತ ಹೆಸರಿತ್ತು. ಅಲ್ಲಿ ಕೂತ್ಕೊಂಡಿದ್ದ. ಈ ಆಶ್ಚರ್ಯಪೂರ್ಣ ಕಾರ್ಯವನ್ನು ಕೇಳಿ ಅವನ ಮನಸ್ಸು ವ್ಯಾಕುಲ ಆಯಿತು. ಅವನಿಗೆ ಭಯ ಆಯಿತು. ನನ್ನನ್ನು ಬಿಟ್ಟು ಯಾರು ಅಲ್ಲಿಗೆ ಹೋಗಲ್ಲ, ಊದ್ದವ್ರು ಯಾರು, ಈ ಧನಸಿನ ಶಬ್ದ ಯಾಕಾಯಿತು ಹೀಗೆ ಅಂಥೇಳಿ. ಆಗ ಅರ್ಧಚಕ್ರಿ ಶ್ರೀಕೃಷ್ಣ ಬಹಳ ಸಾವಧಾನತೆಯಿಂದ ವಿಚಾರ ಮಾಡಿ ಯೋಚನೆ ಮಾಡ್ತಾನೆ. ನೇಮಿನಾಥ ಭಗವಂತ ವಿಷಯ ಎಲ್ಲ ಗೊತ್ತಾಗುತ್ತೆ, ನೇಮಿನಾಥ ಭಗವಂತರು ಮಾಡಿದ್ದಾರೆ ಅಂತ ಇವನಿಗೆ ವಿವಾಹ ಮಾಡಬೇಕು. ಅಂದರೆ ಇವನು ಶಕ್ತಿಶಾಲಿ ಇದ್ದಾನೆ, ತನ್ನ ಸಿಂಹಾಸನ ಕೇಳಬಾರ್ದು, ಯಾರಿಗೋ ಮೊದಲು ಕೇಳ್ತಾನೆ ಏನು ಮಾಡಬೇಕು, ಇವನು ಇದು ಮಾಡಬೇಕಾದ್ರೆ ಇನ್ನು ಮದುವೆ ಮಾಡು. ಮದುವೆ ಮಾಡಬೇಕಾದ್ರೆ ಪ್ರಾಣಿಗಳನ್ನು ಕಟ್ಟಾಕಿದರೆ ಅವನದನ್ನು ನೋಡಿ ಹಿಂಸೆ ಆಗೋದನ್ನು ನೋಡಿ ಅವನು ವೈರಾಗ್ಯ ಬಂದು ಹೋಗ್ತಾನೆ ಅಂತ ಹೇಳಿರ್ತಾರೆ. ಅದಕ್ಕೆ ಎಲ್ಲ ಸಮಯದಲ್ಲೂ ಅವಧಿ ಜ್ಞಾನ ಇದ್ದರೂ ಉಪಯೋಗ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕರ್ಮಗಳೇ ಆಗಿರುತ್ತೆ. ಏನು ಮಾಡ್ತಾರೆ, ಅವನು ಇದು ಮಾಡ್ತಾರೆ, ವಿವಾಹಕ್ಕೆ ರೆಡಿ ಮಾಡ್ತಾನೆ. ನೇಮಿನಾಥ ಭಗವಂತರಿಗೆ ಮದುವೆಯನ್ನು ಯೋಚನೆ ಮಾಡ್ತಾರೆ. ನೇಮಿ ಕುಮಾರನ ಉಗ್ರವಂಶಿ ರಾಜನ ಉಗ್ರಸೇನ, ರಾಣಿ ಜಯಾವತಿಯ ಪ್ರಿಯ ಪುತ್ರಿ ರಾಜುಲ. ಉಗ್ರವಂಶದ ರಾಜ ಉಗ್ರಸೇನ, ಅವನ ರಾಣಿ ಜಯಾವತಿ, ಇವರಿಗೆ ರಾಜುಲ ಅಂತ ಮಗಳಿದ್ಲು. ಅವ್ರ ಜೊತೆ ನೇಮಿನಾಥ ತೀರ್ಥಂಕರ ವಿವಾಹವನ್ನು ನಿಶ್ಚಯ ಮಾಡಿದ್ರ. ಶ್ರಾವಣ ತಿಂಗಳು ಯಾವ್ದಾರೋ ಮದುವೆ ದಿಬ್ಬಣ ದ್ವಾರಕಾದಿಂದ ಜುನಾಗಢಗೆ ಹೋಗ್ತು. ಆ ಮದುವೆ ದಿಬ್ಬಣ ಅದ್ವಿತೀಯವಾಯಿತು. ನಿಮ್ಮದೇ ಅಷ್ಟು ಜೋರಾಗಿರುತ್ತೆ, ಬ್ಯಾಂಡ್ ಬಾಜ ಎಲ್ಲ ತಗೊಂಡು ತೀರ್ಥಂಕರದ್ದು ಅಂದ್ರೂ ಅಂದರೆ ಹೆಂಗಿರಬೇಕು. ಅದ್ರ ಜೊತೆಗೆ ಅಣ್ಣಂದ್ರಿಬ್ಬರೂ ಮಹಾಪುರುಷ ಶಲಾಕಾ ಪುರುಷರಿದ್ದಾರೆ. ಬಲರಾಮ, ಶ್ರೀಕೃಷ್ಣ, ನಾರಾಯಣ ಅಂಥ ಮನೆಯಲ್ಲಿ ಹುಟ್ಟಿದವನಿಗೆ ಹೆಂಗಿರಬೇಕು ವ್ಯವಸ್ಥೆ, ಅದ್ದೂರಿಯಾಗಿ ಹೋಗ್ತಿತ್ತು. ಮದುವೆ ದಿಬ್ಬಣ ಅದ್ವಿತೀಯವಾಯಿತು. ರಾಜಕುಮಾರಿ ರಾಜುಲಳು ಮದುವಿನ ರೂಪದಲ್ಲಿ ಸಾಕ್ಷಾತ್ ರತಿ ಹಾಗೆ ಕಾಣಿಸ್ತಾ ಇದ್ಲು. ಯಾವಾಗ ನೇಮಿಕೋನ ರಥವು ನಗರದಲ್ಲಿ ಪ್ರವೇಶ ಮಾಡ್ತೋ ಆಗ ಅವರ ದೃಷ್ಟಿ ಒಂದು ಮೈದಾನದಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಸಸ್ಯಾಹಾರಿ ಪ್ರಾಣಿಗಳು ಇತ್ತು. ಯಾವ ಹಿಂಸೆ ಮಾಡೋ ಪ್ರಾಣಿಗಳನ್ನ ಕಟ್ಟಿರಲಿಲ್ಲ. ಎಲ್ಲ ಹಸು, ಎಮ್ಮೆ, ದನ, ಕರು ಇವುಗಳನ್ನು ಮತ್ತು ಕುರಿ ಇವುಗಳನ್ನೇ ಕಟ್ಟಿದ್ರು. ಎಲ್ಲ ಸಸ್ಯಾಹಾರಿ ಪ್ರಾಣಿಗಳು ಕಟ್ಟಿದ್ರು. ಆಗ ಸಾರಥಿ ಇವತ್ತು ಯಾಕೆ ಕಟ್ಟಿದ್ದಾರೆ ಅಂತ ಕೇಳಿದರು ಭಗವಂತರು. ವಿವಾಹ ಮಹೋತ್ಸವದಲ್ಲಿ ಯಾವ ಮಾಂಸಾಹಾರಿ ಮ್ಲೇಚ್ಛ ರಾಜರು ಬರ್ತಾರೆ ಅವರಿಗೆ ಊಟ ಮಾಡೋಕೆ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ ತಕ್ಷಣ ನನ್ನ ಮದುವೆಗೆ ಇಷ್ಟೊಂದು ಪ್ರಾಣಿಗಳು ಹಿಂಸೆ ಆಗಬೇಕಾ ಅಂಥೇಳಿ ಅವರಿಗೆ ಇದ್ರ ಮೇಲೆ ಪ್ರಾಣಿಗಳ ಮೇಲೆ ದಯ ಬರುತ್ತೆ. ನಾ ಮದುವೆ ಆದರೆ ತಾನೇ ಇವರನ್ನೆಲ್ಲ ಕಡ್ದು ಮಾಡ್ತಾರೆ, ಮದುವೆನೇ ಆಗೋದಿಲ್ಲ ಅಂಥೇಳಿ ಸಾಂಸಾರಿಕ ವಿಷಯದ ಆಸೆಯನ್ನು ಬಿಟ್ಟು ರಾಜರುಗಳನ್ನು ಬಿಟ್ಟು ಸೀದಾ ಅಲ್ಲಿ ಜುನಾಗಢದಿಂದ ಹತ್ತಿರ ಇದೆ ನೇಮಾವರು. ಹೊರಟೋಗ್ಬಿಟ್ಟು ಗಿರಿನಾಥ ಪರ್ವತದ ಮೇಲೆ ಪರ್ವತಕ್ಕೆ ಹೊರಟೋದು. ನೇಮಾವರಲ್ಲ, ಗಿರಿನಾಥ. ನಂತರ ಶ್ರಾವಣ ಶುಕ್ಲ ಷಷ್ಠಿಯಂದು ಗಿರಿನಾಥದಲ್ಲಿ ಸಹಸ್ರಾಮ್ರವನದಲ್ಲಿ ಸಂಧ್ಯಾಕಾಲದಿಂದ ಸಂಜೆ ಹೊತ್ತಲ್ಲಿ 300 ವರ್ಷಗಳ ಕುಮಾರಾವಸ್ಥೆ ಮುಗಿದಾಕ್ಷಣ 1000 ರಾಜರ ಜೊತೆ ಜಿನದೀಕ್ಷೆಯನ್ನು ಧಾರಣೆ ಮಾಡಿದರು. ರಾಜಕುಮಾರಿ ರಾಜುಲರು ಸಹ ವೈರಾಗ್ಯ ತಾಳಿ ನೇಮಿನಾಥ ಮಾರ್ಗದಲ್ಲಿ ನಡೆದು ಆರಿಕಾ ದೀಕ್ಷೆಯನ್ನು ಧಾರಣೆ ಮಾಡಿದರು. ಧಾರಾವತಿ ನಗರದ ರಾಜ ವರದತ್ತನು ಭಗವಾನ್ ನೇಮಿನಾಥರ ಪ್ರಥಮ ಪಾರಣೆಯನ್ನು ಮಾಡಿದ. ಪ್ರಥಮ ಪಾರಣೆ ಮಾಡಿದವನು ಯಾರು? ವರದತ್ತ ರಾಜ, ದ್ವಾರಾವತಿಯ ರಾಜ ವರದತ್ತ. ಹಾಂ, 56 ದಿನ ಛದ್ಮಾವಸ್ಥೆಯಲ್ಲಿದ್ದರು. ಅಂದರೆ 56 ದಿನ ಮುನಿ ದೀಕ್ಷೆ ಆದಮೇಲೆ ಇದ್ದರು. ರೈವತಿಕ ಪರ್ವತ ಮೇಲೆ ಮಹಾವಿಷ್ಣು ಬಿದಿರಿನ ಬೆತ್ತದ ವೃಕ್ಷದ ಕಡೆಗೆ ಧ್ಯಾನದಲ್ಲಿ ಲೀನರಾದ. ಬಿದಿರು ಬೆತ್ತದ ಮರ ಇರುತ್ತಲ್ಲ ಅದ್ರ ಕೆಳಗಡೆ ಕೂತು ಧ್ಯಾನ. ಅಶ್ವಿನಿ ಶುಕ್ಲ ಪ್ರತಿಪದೆಯ ದಿನ ಮುಂಜಾವೆಯಲ್ಲಿ ಘಾತ್ಯ ಕರ್ಮಗಳನ್ನು ನಾಶ ಮಾಡಿ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿ ಭಗವಾನರ ಸಮೋಸರಣೆ ರಚನೆ ಆಯಿತು. ಅದರಲ್ಲಿ 18,000 ಮುನಿಗಳಿದ್ದರು, 40,000 ಆರ್ಯಿಕೆಯರಿದ್ದರು, 1,00,000 ಶ್ರಾವಕರಿದ್ದರು, 3,00,000 ಶ್ರಾವಕರಿದ್ದರು. 1,00,000 ಶ್ರಾವಕರು, 3,00,000 ಶ್ರಾವಕರು. ಅಸಂಖ್ಯಾತ ದೇವರು ಮತ್ತು ಅಸಂಖ್ಯಾತ ತಿರಿಯಂಚಿರು. ಈ ಪ್ರಕಾರ ಭವ್ಯ ಜೀವನ ಧರ್ಮೋಪದೇಶ ಕೊಡುತ್ತಾ ಭಗವಾನರಿಗೆ 699 ವರ್ಷ 9 ತಿಂಗಳು 4 ದಿನ ವಿಹಾರ ಮಾಡಿದರು. ಉಪದೇಶ ವಿಹಾರ ಮಾಡಿದರು. ಉಪದೇಶ ಕೊಟ್ಟಿದ್ದಾರಲ್ಲ
ಉಪದೇಶ ಮಾಡಿಸಿದೆಲ್ಲ ಉಪದೇಶ ಅಂದರೆ ಉಪದೇಶ ಮಾಡ್ಬೇಕಾದ್ರೆ ವಿಹಾರ ಮಾಡಲೇಬೇಕಲ್ಲ. ವಿಹಾರ ಮಾಡಿದಲ್ಲಿ ಎಲ್ಲಿ ಉಪದೇಶ ಮಾಡ್ತಾರೆ. ಆದ ನಂತರ 533 ಮುನಿಗಳ ಜೊತೆ ಎಷ್ಟು ಜನ? 1 ತಿಂಗಳ ಯೋಗ ನಿಗ್ರಹ ಅಂದರೆ ಸಂವತ್ಸರನ ಬಿಟ್ಟು ಧ್ಯಾನದಲ್ಲಿ ಮೌನವಾಗಿ ಕೂತ್ಕೊಂಡ್ರು. ಗಿರಿನಾರ ಪರ್ವತದಿಂದಲೇ ಆಷಾಢ ಶುಕ್ಲ ಸಪ್ತಮಿಯ ದಿನ ರಾತ್ರಿ ಆರಂಭಿಕ ಕಾಲದಲ್ಲಿ ಸಂಪೂರ್ಣ ಕರ್ಮಗಳನ್ನು ನಾಶ ಮಾಡಿ ಸಿದ್ಧ ಪದವನ್ನು ಪ್ರಾಪ್ತ ಮಾಡಿಕೊಂಡ್ರು. ನಮೋಸ್ತು ಭಗವಾನ್. ಭಗವಾನ್ ಕಿ ಜೈ.